ಆ್ಯಂಡ್ ಆರ್ ಸ್ಮರಣ್ ಹೇಲ್ಸ್ ಫ್ರಮ್ ದ ಸೇಮ್ ಅಕಾಡೆಮಿ ದಟ್ ಐ ಪ್ರಾಕ್ಟಿಸ್ಡ್ ಆಲ್ಸೋ. ಇದು ಒಂದು ಖುಷಿಯಾಗಿರುವಂಥ ಹೆಮ್ಮೆ ಆಗಿರುವಂಥ ವಿಷಯ, ಹೇಳ್ಕೊಳಕ್ಕೆ ತುಂಬ ಖುಷಿ ನನಗೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಆರ್ ಸ್ಮರಣ್. ನಾಳೆ ಚಾನ್ಸ್ ಸಿಗದೇ ಇರಲಿ, IPL 2026 ಅಂತ ಶುರು ಆಗ್ತಾ ಇದೆ. ಸೊ ಒಂದು ವಿಷಯ ಹೇಳ್ತಾರೆ ಏನಂದರೆ, ಈವನ್ ಆಸ್ ಎ ಸಬ್ಸ್ಟಿಟ್ಯೂಟ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಅ ಲಾಟ್ ಅಂತ. ಆ್ಯಂಡ್ ಇದನ್ನ ಹೇಳ್ಕೊಟ್ಟಿರೋದು ಸೈಯದ್ ಸರ್ ಅಂತ ನಮ್ಮ ಕೋಚು, ಆ್ಯಂಡ್ ಸ್ಮರಣ್ನ ಕೋಚ್ ಕೂಡ. ಆ್ಯಂಡ್ ಡೆಫಿನೆಟ್ಲಿ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಸ್ಮರಣ್ಗೆ ಈ ಮೂಲಕ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಮ್ಮರ್ ಬಂದೇ ಬಿಟ್ಟಿದೆ. ಸಮ್ಮರ್ ಬರ್ತಿದ್ದಂಗೆ ಸೌಂಡ್ ಆಫ್ ಸಮ್ಮರ್ ಅಂತ ಕರೀತಾರೆ, ನೀವೆಲ್ಲ ಕೇಳೇ ಇರ್ತೀರ. IPL ಶುರು ಆಗ್ತಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಅಂದರೆ ಅದು ಇಂಡಿಯಾ ಕಾ ತ್ಯೋಹಾರ್ ಅಂತ ಹಿಂದಿಲಿ ಅಂತಾರೆ, ಕನ್ನಡದಲ್ಲಿ ಭಾರತದ ಒಂದು ಹಬ್ಬ ಶುರು ಆಯಿತು ಅಂತ. ನಿಜವಾಗ್ಲೂ ಹಬ್ಬ ಅಂತಲೇ ಹೇಳಬೇಕು, ಯಾಕಂದರೆ ವೈಬ್ಸ್ ಅಂತ ಹೇಳ್ತೀರಾ ಗೊತ್ತಾ. ಈ ವೈಬ್ಸ್ ಅನ್ನೋದು IPL ಬರೋ ಟೈಮಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೀವು ಎಷ್ಟೊಂದು ಮ್ಯಾಚಸ್ ನೋಡ್ತಿರ್ಬೋದು, ನೀವು ಡೈ ಹಾರ್ಡ್ ಕ್ರಿಕೆಟ್ ಫ್ಯಾನ್ ಆಗಿರ್ಬೋದು, ಇಂಡಿಯಾ ಮ್ಯಾಚಸ್ ನೋಡ್ತಿರ್ಬೋದು, T20 ವರ್ಲ್ಡ್ ಕಪ್ ನೋಡಿ ಇಂಡಿಯಾ ಗೆದ್ದಿರೋದು ಸೆಲೆಬ್ರೇಟ್ ಮಾಡಿರ್ಬೋದು. ಬಟ್ IPL ಬಂದಾಗ ಅದರ ವೈಬೇ ಬೇರೆ, ನೆಕ್ಸ್ಟ್ ಲೆವೆಲ್ ವೈಬು. ಸೊ IPL ಶುರು ಆಗ್ತಾ ಇದೆ ಇವತ್ತಿಂದ. IPL 2026 19th ಸೀಸನ್ ನೋಡ್ತಾ ಎಷ್ಟು ಬೇಗ ಓಡ್ತಾ ಇದೆ ವರ್ಷಗಳು. ಅಂದರೆ 19ನೇ ಸೀಸನ್ಗೆ ಕಾಲಿಡ್ತಾ ಇದ್ದೀವಿ. ಆ್ಯಂಡ್ 19ನೇ ಸೀಸನ್ನು ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ 18ನೇ ಸೀಸನ್ನಲ್ಲಿ ಗೆದ್ದು 18 ಆ ನಂಬರ್ ಕೂಡ ಒಂದು RCB ಫ್ಯಾನ್ಸ್ಗೆ, ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಾಗಿರ್ಬೋದು, 18 ಅನ್ನೋದು ಇನ್ನೊಂದು ಫೇವ್ರೇಟ್ ನಂಬರ್ ಆಗಿರುತ್ತೆ. ಆ್ಯಂಡ್ 19ನೇ ಸೀಸನ್ನಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಫೀಲ್ ಆಗುತ್ತೆ ಇದು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಹೇಳೋದು ಜಸ್ಟ್ ಅನದರ್ ವರ್ಡ್, ಖಂಡಿತವಾಗ್ಲೂ ಅಲ್ಲ, ಅದೊಂದು ಫೀಲಿಂಗು. ಆ್ಯಂಡ್ ಆ ಫೀಲಿಂಗು ತುಂಬ ಮುಂಬೈ ಫ್ಯಾನ್ಸ್ಗಾಗಿರ್ಬೋದು, CSK ಫ್ಯಾನ್ಸ್ಗಾಗಿರ್ಬೋದು ತುಂಬ ಸಲ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅವರು. ಎಷ್ಟೊಂದು ಸೀಸನಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ, ಫಸ್ಟ್ ಮ್ಯಾಚ್ ಆಡಿದ್ದಾರೆ. ಬಟ್ ರೀಸೆಂಟಾಗಿ ಟ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಒಂದು ಸ್ಟೇಟ್ಮೆಂಟ್ ಹೇಳ್ಬೋದು, IPL ನೀಡ್ಸ್ RCB ಅಂತ. ಯಾಕಂದರೆ ಫಸ್ಟ್ ಮ್ಯಾಚು ವೀಕೆಂಡ್ಸಲ್ಲಿ ಇರುವಂಥ ಮ್ಯಾಚು, ವೀಕೆಂಡ್ಸಲ್ಲಿ ವ್ಯೂವರ್ಶಿಪ್ ಜಾಸ್ತಿ ಇರುತ್ತಲ್ವಾ. ಸೊ ಆ ವ್ಯೂವರ್ಶಿಪ್ ಜಾಸ್ತಿ ಇರಬೇಕಾದ್ರೆ RCB ಮ್ಯಾಚ್ನ BCCI ಇಡ್ತಾ ಇದ್ದಾರೆ ಅಂತಂದರೆ ಇನ್ನು ಯಾವ ಲೆವೆಲಿಗೆ ಬೂಸ್ಟ್ ಆಗೋದು ವ್ಯೂವರ್ಶಿಪ್ ಅಂತ ಒಂದು ಸಲ ಇಮ್ಯಾಜಿನ್ ಮಾಡಿ. ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಇದೆ RCBಗೆ, ಅಷ್ಟು ಕ್ರೇಜ್ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ. ಆ್ಯಂಡ್ ಈ ಸಲ ನಮ್ಮ KSCಯ ಹೊಸ ಪ್ರೆಸಿಡೆಂಟ್ BK ವೆಂಕಟೇಶ್ ಪ್ರಸಾದ್ ಅವರು ಹೋರಾಟ ಮಾಡಿ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ IPL ಮ್ಯಾಚಸ್ನ ತೊಗೊಂಬಂದಿದ್ದಾರೆ. ಇದು ಅತ್ಯಂತ ಖುಷಿಯಾಗಿರುವಂಥ ವಿಷಯ. ನಿಜವಾಗ್ಲೂ ಹೋದ ವರ್ಷ ತುಂಬಾ ಬೇಜಾರಾಗೋಗಿತ್ತು. ಆ ಒಂದು ಸೆಲೆಬ್ರೇಷನ್, ಆ ಒಂದು ಗೆಲುವಿನ ಒಂದು ಸಂಭ್ರಮದಲ್ಲಿ ಆ ಒಂದು ಇನ್ಸಿಡೆಂಟ್ ಆಗಬಾರ್ದಾಗಿತ್ತು. ಬಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅದು. ಆ ಇನ್ಸಿಡೆಂಟಿಂದ ವಾಪಸ್ ಬಂದು ಈ ಸೀಸನ್ನಲ್ಲಿ ಮ್ಯಾಚೇ ಆಡಲ್ಲ, ಡಿಫೆಂಡಿಂಗ್ ಚಾಂಪಿಯನ್ಸ್ ಆದರು. RCB ಗೆದ್ದಿದ್ದೇ ತಪ್ಪಾಗೋಯ್ತು ಅಂತೆಲ್ಲ ಅಂದರು ತುಂಬ ಜನ. ಬಟ್ ವೆಂಕಟೇಶ್ ಪ್ರಸಾದ್ ಅವರು ವಾಪಸ್ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮ್ಯಾಚಸ್ನ ತೊಗೊಂಬಂದಿದ್ದಾರೆ. ಆ್ಯಂಡ್ ಬರೀ ಮ್ಯಾಚಸ್ನ ಬರೋದು ಅಲ್ದಿರ ಆ ಇನ್ಸಿಡೆಂಟ್ಗೆ ಸಿಗಬೇಕಾದಂಥ ಗೌರವ ಕೂಡ ಸಮರ್ಪಣೆ ಮಾಡಿದ್ದಾರೆ. ಯಾಕಂದರೆ KCL ನೀವು ನೋಡ್ತಿದ್ರೆ KCA ಗೇಟ್ ಒಳಗಡೆ ಒಂದು ಮೆಮೊರಿಯಲ್ ಥರ ಮಾಡಿದ್ದಾರೆ ಆ 11 ಜನಕ್ಕೆ. ಆ್ಯಂಡ್ 11 ಸೀಟ್ಸ್ ಡೆಡಿಕೇಟೆಡ್ ಆಗಿ IPL ಇದ್ದಾಗೆಲ್ಲ ಖಾಲಿ ಇರುತ್ತೆ ಅಂತ ಹೇಳಿದ್ದಾರೆ, ಇನ್ ಮೆಮೊರಿ ಆಫ್ ದೋಸ್ 11 ಫ್ಯಾನ್ಸ್ ಹೂ ಅನ್ಫಾರ್ಚುನೇಟ್ಲಿ ಡೈಡ್ ಡ್ಯೂರಿಂಗ್ ದ ಸ್ಟ್ಯಾಂಪೀಡ್ ಲಾಸ್ಟ್ ಇಯರ್ ಆದಾಗ. ಆ್ಯಂಡ್ ನಿಜವಾಗ್ಲೂ ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಒಳ್ಳೆ ವಿಷಯ ಏನಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗಂತೂ ಇವಾಗ ಮ್ಯಾಚಸ್ ವಾಪಸ್ ಬರ್ತಾ ಇದೆ. ಆ್ಯಂಡ್ ಬೆಂಗಳೂರು ರೆಡ್ ಕಲರಲ್ಲಿ ಮಿಂಚ್ತಾ ಇರುತ್ತೆ ಇನ್ಮೇಲಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಎಲ್ಲರದು ಎಕ್ಸೈಟ್ಮೆಂಟ್ ಅದೇ ಥರ ಇರುತ್ತೆ. ಮಾತಾಡಬೇಕು ಅನಿಸುತ್ತೆ ಫಸ್ಟ್ ಮ್ಯಾಚ್ ಬಗ್ಗೆ, IPL ಸ್ಟಾರ್ಟ್ ಆಗ್ತಿದೆ ಅನ್ನೋದ್ರ ಖುಷಿ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಸೊ ಫಸ್ಟ್ ಮ್ಯಾಚ್ ಹೆಡ್ ಟು ಹೆಡ್ ಮಾತಾಡೋದಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಆಡ್ತಾ ಇದ್ದಾರೆ. ಇನ್ನೊಂದು ಖುಷಿ ವಿಷಯ ಏನಂದರೆ ಅಲ್ಲಿ ಇಶಾನ್ ಕಿಶನ್ ಕ್ಯಾಪ್ಟನ್ ಅಂತ ನೆನೆಸ್ಕೊಳ್ತಿದ್ದಂಗೆ ಈ ಸಲ IPL ಕ್ಯಾಪ್ಟನ್ಸ್ ಫೋಟೋಶೂಟ್ನಲ್ಲಿ ಎಲ್ಲ ಕ್ಯಾಪ್ಟನ್ಸು ಇಂಡಿಯನ್ಸ್ ಆಗಿದ್ದರು. IPLನಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಎಲ್ಲ ಟೀಮ್ ಕ್ಯಾಪ್ಟನ್ಸು ಇಂಡಿಯನ್ಸ್ ಆಗಿರೋದು ಇನ್ನೊಂದು ಖುಷಿಯಾದ ವಿಷಯ. ಆ್ಯಂಡ್ ಇಶಾನ್ ಕಿಶನ್, ಪ್ಯಾಟ್ ಕಮಿನ್ಸ್ ಅವರು ಬರೋ ತನಕ ಕ್ಯಾಪ್ಟನ್ಸಿ ಮಾಡ್ತಾರೆ ಸನ್ರೈಸರ್ಸ್ ಹೈದರಾಬಾದ್. RCB ಸ್ಕ್ವಾಡ್ ಅಂತ ಮಾತಾಡಬೇಕು ಅಂತಂದರೆ ಆ ಮೆಗಾ ಆಕ್ಷನಲ್ಲಿ, ಒಂದು ಹಿಟ್ ಮೆಗಾ ಆಕ್ಷನ್ನಲ್ಲಿ 3 ವರ್ಷಕ್ಕೆ RCB ಒಳ್ಳೊಳ್ಳೆ ಪ್ಲೇಸ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಮಿನಿ ಆಕ್ಷನ್ಗಳಲ್ಲಿ ಅಷ್ಟು ಇಷ್ಟು ಅಲ್ಲಿ ಇಲ್ಲಿ ಟ್ವೀಕ್ಸ್ ಆಗುತ್ತೆ. ಬಟ್ ಆ ಒಂದು ಕೋರ್ ಟೀಮ್ ಏನಿದೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ್ಯಂಡ್ ಆ ಒಂದು ಎಕ್ಸೆಪ್ಷನಲ್ ಚಾಂಪಿಯನ್ ಕೋರ್ ಟೀಮ್ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ 2026 IPL ಕೂಡ. ಆ್ಯಂಡ್ RCB ಟೀಮು ಅದ್ಭುತವಾಗಿದೆ. ಅಲ್ಲಿ ಇಲ್ಲಿ 2 ಕನ್ಸರ್ನ್ ಇದೆ, ಹೌದು. ಅದು 3 ಜನ ಫಾಸ್ಟ್ ಬೌಲರ್ಸಲ್ಲೇ ಕನ್ಸರ್ನ್ ಇರೋದು. ಈ 3 ಜನ ಯಾರ್ಯಾರು ಅಂತಂದರೆ, ಇಬ್ಬರು ಹೋದ ವರ್ಷ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದರು. ಒಬ್ಬರು ಜಾಶ್ ಹೇಸಲ್ವುಡ್, ಇನ್ನೊಂದು ಯಶ್ ದಯಾಳ್. ಆ್ಯಂಡ್ ಅದರಲ್ಲೂ ಒಂದು ಖುಷಿ ವಿಷಯ ಏನು ಅಂತಂದರೆ, ಜಾಶ್ ಹೇಸಲ್ವುಡ್ ಬೆಂಗಳೂರಿಗೆ ಬಂದಿದ್ದಾರೆ ಅಂತೆಲ್ಲ ನಮ್ಗೆ ಗೊತ್ತಾಗಿದೆ. ಸೊ ಜಾಶ್ ಹೇಸಲ್ವುಡ್ 11ಲ್ಲಿ ಆಡ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಉಳ್ಕೊಂಡಿರುತ್ತೆ. ಅಕಸ್ಮಾತ್ ಅವ್ರು ಆಡಿದ್ರು ಅಂತಂದರೆ ಅದೊಂದು ಹ್ಯೂಜ್ ಪ್ಲಸ್ ಆಗುತ್ತೆ RCBಗೆ. ಆ್ಯಂಡ್ ಅಕಸ್ಮಾತ್ ಜಾಶ್ ಹೇಸಲ್ವುಡ್ ಆಡ್ಬಿಟ್ರು ಅಂತಂದರೆ ಈಸಿ ಫೇವ್ರೇಟ್ಸ್ ಆಗಿ ಹೋಗ್ತಾರೆ RCB ನಾಳಿನ ಮ್ಯಾಚಲ್ಲಿ. ಆ್ಯಂಡ್ ಯಶ್ ದಯಾಳ್ ಅವರು ಅವ್ರು ಅವೈಲೇಬಲ್ ಇರಲ್ಲ ಅಂತ ಆಲ್ರೆಡಿ ನಮಗೆ ಗೊತ್ತಾಗಿದೆ. ಆ್ಯಂಡ್ ನುವನ್ ತುಷಾರ್ ಅವ್ರಿಗೆ
ಅವ್ರ ಫಿಟ್ನೆಸ್ ಕನ್ಸರ್ನ್ಸ್ಗೆ ಶ್ರೀಲಂಕಾ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ NOC ಸಿಕ್ಕಿಲ್ಲ ಇನ್ನೂ. ಸೊ ಕಾದು ನೋಡಬೇಕಾಗುತ್ತೆ ನುವಂತ್ ತುಷಾರ್ ಅವರು ಈ ಸೀಸನಲ್ಲಿ ವಾಪಸ್ ಬರ್ತಾರಾ ಇಲ್ವಾ ಅಂತ. ಇನ್ನೆಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ RCB ಸ್ಕ್ವಾಡ್ ಚೆನ್ನಾಗಿದ್ದೇ ಇದೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಸನ್ರೈಸರ್ಸ್ ಹೈದರಾಬಾದಲ್ಲಿ ನಮ್ಮ ಕರ್ನಾಟಕದ ಒಬ್ಬ ಆಟಗಾರ ಕರ್ನಾಟಕದ ರಣಜಿ ಟ್ರೋಫಿಯಲ್ಲಿ ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದವರು. ಕರ್ನಾಟಕಕ್ಕೆ ಒಂದು ವಿಜಯ್ ಹಜಾರೆ ಟ್ರೋಫಿ ಫೈನಲಲ್ಲಿ 100 ಹೊಡೆದು ಗೆಲ್ಸ್ಕೊಟ್ಟಂಥ ಸ್ಮರಣ್ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ನಲ್ಲಿದ್ದಾರೆ ಇವಾಗ. ಸೊ ನಾಳೆ ಆಡ್ತಾರಾ ಇಲ್ವಾ, 11ನಲ್ಲಿ ಚಾನ್ಸ್ ಸಿಗುತ್ತಾ ಇಲ್ವಾ ಕಾದು ನೋಡಬೇಕಾಗುತ್ತೆ. ಎನಿವೇ ಸನ್ರೈಸರ್ಸ್ ಹೈದರಾಬಾದ್ ಅವ್ರ ಬ್ಯಾಟಿಂಗ್ ಆಲ್ರೆಡಿ ಡ್ಯಾಶಿಂಗ್ ಆಗಿದೆ ಆ್ಯಂಡ್ ಸ್ಮರಣ್ ಇನ್ಕ್ಲೂಷನ್ ಕೂಡ ಅದಕ್ಕೊಂದು ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಮರಣ್ ಹೇಲ್ಸ್ ಫ್ರಮ್ ದ ಸೇಮ್ ಅಕಾಡೆಮಿ ದಟ್ ಐ ಪ್ರಾಕ್ಟಿಸ್ಡ್ ಆಲ್ಸೋ. ಇದು ಒಂದು ಖುಷಿಯಾಗಿರುವಂಥ ಹೆಮ್ಮೆ ಆಗಿರುವಂಥ ವಿಷಯ, ಹೇಳ್ಕೊಳಕ್ಕೆ ತುಂಬ ಖುಷಿ ನನಗೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಸ್ಮರಣ್. ನಾಳೆ ಚಾನ್ಸ್ ಸಿಗದೇ ಇರಲಿ. IPL 2026 ಅಂತ ಶುರು ಆಗ್ತಾ ಇದೆ. ಸೊ ಒಂದು ವಿಷಯ ಹೇಳ್ತಾರೆ ಏನಂದರೆ ಈವನ್ ಆಸ್ ಎ ಸಬ್ಸ್ಟಿಟ್ಯೂಟ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಅ ಲಾಟ್ ಅಂತ. ಆ್ಯಂಡ್ ಇದನ್ನ ಹೇಳ್ಕೊಟ್ಟಿರೋದು ಸೈಯದ್ ಸರ್ ಅಂತ ನಮ್ಮ ಕೋಚು ಆ್ಯಂಡ್ ಸ್ಮರಣ್ನ ಕೋಚ್ ಕೂಡ. ಆ್ಯಂಡ್ ಡೆಫಿನೆಟ್ಲಿ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಸ್ಮರಣ್ಗೆ ಈ ಮೂಲಕ. ಆ್ಯಂಡ್ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ನೋಡ್ತಾ ಇದ್ರೆ ಬೌಲಿಂಗ್ ಸ್ವಲ್ಪ ಆಫ್ ಬೀಟ್ ಇದೆ ಅವ್ರದ್ದು, ಬಟ್ ಬ್ಯಾಟಿಂಗ್ ಧಮಾಕೆದಾರಾಗಿ ಏನಿದೆ. IPL ಅಂದರೆ ಗೊತ್ತು ನಮಗೆ, ಅದು ಎಸ್ಪೆಷಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತಂದರೆ ಯೂಶಲಿ ಫ್ಲಾಟ್ ಡೆಕ್ ಇರುತ್ತೆ, ಬ್ಯಾಟಿಂಗ್ ವಿಕೆಟ್ಸ್ ಆಗಿರುತ್ತೆ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಮೆಟ್ರಿಕ್ಸ್ ಕೂಡ ಚಿಕ್ಕ ಗ್ರೌಂಡ್ ಆಗಿರೋದ್ರಿಂದ ಕಾದು ನೋಡಬೇಕಾಗುತ್ತೆ ಹೇಗಿರುತ್ತೆ ಮ್ಯಾಚು ಅಂತ. ಬಟ್ ಬ್ಯಾಟಿಂಗ್ ಧಮಾಕೆದಾರ ಆಗಿರುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ. ಸೊ ಫಸ್ಟ್ ಇನ್ನಿಂಗ್ಸ್ ಆಡೋರಿಗೆ 250 ವಿಲ್ ಬಿ ದ ಪಾರ್ ಸ್ಕೋರ್ ಅಂತ ನನಗನ್ಸುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಸೀಸನಲ್ಲಿ 300ಗಳು ಬರ್ತಾ ಹೋಗುತ್ತಾ? ನನಗನ್ಸೋ ಪ್ರಕಾರ 1 ಅಥವಾ 2 300 ಸ್ಕೋರ್ಸ್ ಈ ಸೀಸನ್ನಲ್ಲಿ ಬರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ನೆಕ್ಸ್ಟ್ ಜನ್ರೇಷನ್ ಆಲ್ರೆಡಿ ಸ್ಟೆಪ್ ಇನ್ ಆಗಿದ್ದಾರೆ. 2007 2007ನಲ್ಲಿ ಹುಟ್ಟಿರೋರ ತನಕ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ್ಯಂಡ್ ವೈಭವ್ ಸೂರ್ಯವಂಶಿ ಆಡ್ತಾ ಇದ್ದಾರೆ. ಆ್ಯಂಡ್ ಇವರೆಲ್ಲ ಅಲ್ಟಿಮೇಟ್ ಎಕ್ಸ್ಪ್ಲೋಸಿವ್ನೆಸ್ ತೋರಿಸುವಂಥ ಬ್ಯಾಟ್ಸ್ಮನ್ನು. ಸೊ ಅವ್ರಿಗೆ ಫ್ಲಾಟ್ ವಿಕೆಟ್ಸ್ ಕೊಟ್ಬಿಟ್ರೆ ಅಂತೂ ಅದು ಈ ಥರ ಚಿಕ್ಕ ಗ್ರೌಂಡಲ್ಲಿ ದೆಲ್ ಡೆಫಿನೆಟ್ಲಿ ಸ್ಮ್ಯಾಕ್ ದೆಮ್ ಔಟ್ ಆಫ್ ದ ಗ್ರೌಂಡ್. ಆ್ಯಂಡ್ ನಾಳೆ ಮ್ಯಾಚಲ್ಲಿ ಕೂಡ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಅವರ ಧಮಾಕೆದಾರ ಕಾಂಟ್ರಿಬ್ಯೂಷನ್ ಇರುತ್ತೆ, ಪಾರ್ಟ್ನರ್ಶಿಪ್ ಬರುತ್ತೆ. ಬಟ್ 300 ರನ್ಸ್ ಎಲ್ಲ ಬೇಕು ಅಂತಂದರೆ ಅಫ್ಕೋರ್ಸ್ ಫುಲ್ ಬ್ಯಾಟಿಂಗ್ ಯೂನಿಟ್ ಪರ್ಫಾರ್ಮ್ ಮಾಡಬೇಕಾಗುತ್ತೆ. 1 ಆಲ್ಮೋಸ್ಟ್ 7-8ವರೆಗೂ ಟೇಲ್ ಎಂಡರ್ಸ್ವರೆಗೂ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ 300 ಎಲ್ಲ ಕಾದು ನೋಡೋಣ. ಬಟ್ ನಾಳೆ ಇಟ್ಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಮ್ಯಾಚ್. ಆ್ಯಂಡ್ RCB ಟೀಮ್ನ ರಿಟರ್ನು, RCB ಫ್ಯಾನ್ಸ್ನ ರಿಟರ್ನು ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಆ್ಯಂಡ್ ಬೆಂಗಳೂರು ವಿಲ್ ಬಿ ವೈಬಿಂಗ್ RCB.